ಪರಿಸರವೇ ಇಲ್ಲಿನ ಒಂದು ಪ್ರಮುಖ ಆಕರ್ಷಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಊರಿನ ವಿಶೇಷತೆಗೆ ಮಲೆನಾಡಿನ ಮೊದಲ ದಿನಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಮೊದಲು ಬಂದ ತಕ್ಷಣವೇ ಹೋಗೋದು ಅಂದರೆ ಈ ಬೆಟ್ಟಗುಡ್ಡಗಳಲ್ಲಿ ಆಗೋ ಕಾಡು ಹಣ್ಣುಗಳನ್ನು ತಿನ್ನೋಕ್ಕೆ ನಂಗೆ ತುಂಬಾ ಇಷ್ಟ. ನಾನು ಈಗ ಕಾಡು ಹಣ್ಣುಗಳು ಹೇಗಿರುತ್ತೆ, ಈ ಟೈಮಲ್ಲಿ ಏನೇನಾಗತ್ತೆ, ಇಲ್ಲಿ ಮಳೆಗಾಲ ಶುರುವಾಗಿದೆ, ಮಳೆಗಾಲದಲ್ಲಿ ಆಗಿರುವಂಥ ಕಾಡು ಹಣ್ಣುಗಳು ಹೇಗಿರುತ್ತೆ ಅನ್ನೋದನ್ನು ಈಗ ಪಟ್ಟಣಗಳಲ್ಲಿ ಶಹರಗಳಲ್ಲಿ ಈ ತರಹದ ಹಣ್ಣುಗಳು ನೋಡೋಕ್ಕೆ ಸಿಗೋದಿಲ್ಲ. ಇದು ನ್ಯಾಚುರಲ್ ಆಗಿ ಸಿಗುವಂತಹ ಕಾಡು ಹಣ್ಣುಗಳು ಇಲ್ಲಿನ ಬೆಟ್ಟಗುಡ್ಡಗಳನ್ನು ಸ್ವಲ್ಪ ನಾನು ಈ ಒಂದು ವ್ಲಾಗಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇನ್ನೊಮ್ಮೆ ನಿಮಗೆ ಮಲೆನಾಡಿನ ಮೊದಲ ದಿನಕ್ಕೆ ಸುಸ್ವಾಗತ. ಹೋಗೋಣ ಬನ್ನಿ, ಏನೇನು ಹಣ್ಣಾಗಿದೆ ಅಂತ ನೋಡ್ಕೊಂಡು ಬರೋಣವಾ. ಇಲ್ಲಿ ನೀವು ನೋಡ್ತಾ ಇರೋದು ಹೊಳೆ ದಾಸಾಳ ಹಣ್ಣು ಅಂತ ಕರೀತಾರೆ ಇಲ್ಲಿಯ ಒಂದು ಲೋಕಲ್ ಜನ, ಸ್ಥಳೀಯರು. ಈ ಹಣ್ಣು ಕೂಡ ಸಿಹಿಯಾಗಿರುತ್ತೆ ಮತ್ತು ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ. ಚಿಕ್ಕ ಮಕ್ಕಳಿಗಾಗೋ ಕಜ್ಜಿ, ತುರಿ, ಚರ್ಮ ರೋಗಕ್ಕೆ ಕೂಡ ಇದನ್ನು ಬಳಸಲಾಗುತ್ತೆ. ಒಳಗಡೆ ಈ ರೀತಿ ಒಂದು ಚಿಕ್ಕ ಬೀಜ ಇರುತ್ತೆ. ತುಂಬ ಒಂದು ಸಿಹಿಯಾಗಿ ಈ ಕಾಡು ಹಣ್ಣುಗಳು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ. ಆಯುರ್ವೇದಿಕ ಒಂದು ಔಷಧಿ ತಯಾರಿಕೆಯಲ್ಲಿ ಕೂಡ ಇದನ್ನೆಲ್ಲ ಬಳಸಲಾಗುತ್ತೆ. ಇದು ತನ್ನಷ್ಟಕ್ಕೆ ತಾನೇ ಬೆಟ್ಟಗುಡ್ಡಗಳಲ್ಲಿ ಬೆಳೆಯುವಂಥ ನ್ಯಾಚುರಲ್ ಆದ ಹಣ್ಣು. ಇಲ್ಲಿ ಈಗ ಮಳೆಗಾಲ ಶುರುವಾಗಿದೆ, ತುಂಬ ಮಳೆ ಕೂಡ ಇದೆ. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಕೂಡ ಇದು ಒಂದು ಬಗೆಯ ಕಾಡು ಹಣ್ಣು. ಇದಕ್ಕೆ ಸೆಳ್ಳೆ ಹಣ್ಣು ಅಂತ ಕರೀತಾರೆ. ಇದು ಕೂಡ ಮಳೆಗಾಲದಲ್ಲಿ ಆಗುವಂತಹ ಹಣ್ಣು. ಹಳದಿಯಾಗಿ ಒಂದು ಗಾಢವಾದ ಬಣ್ಣವನ್ನು ಹೊಂದಿದೆ. ಇದು ಸಿಹಿಯಾಗಿ ಸ್ವಲ್ಪ ಹುಳಿಯಾದ ಅಂಶವನ್ನು ಹೊಂದಿದೆ. ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಇಲ್ಲಿನ ಒಂದು ಹಳೆಯರು, ಒಂದು ಅಜ್ಜಿ ತಾತಂದಿರು ಹೇಳ್ತಾರೆ. ಈ ತರಹದ ಒಂದು ಸ್ವಾಭಾವಿಕ ಸಂಪನ್ಮೂಲ ಇಲ್ಲಿ ಹೇರಳವಾಗಿ ಸಿಗತ್ತೆ. ಇಲ್ಲಿ ಬೆಟ್ಟಗುಡ್ಡಗಳಲ್ಲಿ, ಒಂದು ಕಾಡುಗಳಲ್ಲಿ ಈ ಹಣ್ಣುಗಳನ್ನು ತಿನ್ನೋದೇ ಒಂಥರ ಖುಷಿ ಕೊಡುತ್ತೆ, ಒಂಥರ ಮಜಾ ಅನಿಸುತ್ತೆ ನಮಗೆಲ್ಲ. ಗುಡ್ಡ ಹತ್ಕೊಂಡು ಆ ಹಣ್ಣುಗಳನ್ನೆಲ್ಲ ಹುಡ್ಕೊಂಡು ತಿನ್ನೋದಿದೆಯಲ್ಲ, ಅದು ಒಂಥರ ನ್ಯಾಚುರಲ್ ಆದ ಒಂದು ಖುಷಿ ಅದು. ಇದು ನೇರಳೆ ಹಣ್ಣಿನಲ್ಲೇ ಒಂದು ಜಾತಿಯ ಪೀಪಿ ಹಣ್ಣು ಅಂತ ನಾವು ಕರೆಯೋದು ಇದನ್ನು. ಇದು ಮಳೆಗಾಲದಲ್ಲಿ ಆಗುವಂಥ ನೇರಳೆ ಹಣ್ಣಿನ ಒಂದು ಜಾತಿ. ಇದು ರೌಂಡ್ ಶೇಪಲ್ಲಿ ಇರುತ್ತೆ. ಬೆಟ್ಟಗುಡ್ಡಗಳ ಮೇಲೆ ನ್ಯಾಚುರಲ್ ಆಗೇ ಒಂದಷ್ಟು ಹಣ್ಣುಗಳು ಆಗ್ತಾ ಇರುತ್ತೆ. ಇನ್ನೂ 1 ತಿಂಗಳ ಕಾಲ ಇದು ಹಣ್ಣಾಗ್ತಾ ಇರುತ್ತೆ. ಈಗ ನೀವು ನೋಡ್ತಾ ಇರೋದು ವಿಡಿಯೋದಲ್ಲಿ, ಇದಕ್ಕೆ ಬಿಕ್ಕೆ ಹಣ್ಣು ಅಂತ ಕರೀತಾರೆ ಇಲ್ಲಿಯ ಸ್ಥಳೀಯ ಜನ. ಇದು ಕೂಡ ಒಂದು ವಿಶಿಷ್ಟವಾದ ಹಣ್ಣಾಗಿದೆ. ಇದು ಇನ್ನೂ 1 ತಿಂಗಳ ಕಾಲ ಸಮಯ ಬೇಕು ಹಣ್ಣಾಗೋಕ್ಕೆ. ಈಗ ಇದು ಕಾಯಾಗಿದೆ. ಒಂದು ವಿಶಿಷ್ಟವಾದ ರುಚಿಯನ್ನು ಕೂಡ ಇದು ಹೊಂದಿದೆ. ಇದು ಹಣ್ಣಾದರೆ ತುಂಬ ಸಿಹಿಯಾಗಿರುತ್ತೆ. ಈ ಒಂದು ಓಡನ್ನು, ಸಿಪ್ಪೆಯನ್ನು ಒಡೆದುಕೊಂಡು ಒಳಗಡೆ ಒಂದು ಹೂರಣ ಥರ ಇರುತ್ತೆ. ತುಂಬ ರುಚಿಯಾದ ಹಣ್ಣು ಇದು ಕೂಡ.